ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಶಿವಯೋಗಿಗಳ 92ನೇ ಜಾತ್ರಾ ಮಹೋತ್ಸವ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವೀರಕ್ತ ಮಠದಲ್ಲಿ ಸಿದ್ಧಲಿಂಗ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ, ಜೂನ್ 22ರಂದು ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ 92ನೇ ಜಾತ್ರಾ ಮಹೋತ್ಸವ ಮತ್ತು ಗುರುವಂದನ ಮತ್ತು ಹಲವಾರು ಕಾರ್ಯಕ್ರಮ ಇಂಗಳೇಶ್ವರ ಗ್ರಾಮದ ವೀರಕ್ತ ಮಠದಲ್ಲಿ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ಹಲವಾರು ಸ್ವಾಮೀಜಿಗಳು, ರಾಜಕೀಯ ಮುಖಂಡರು, ಊರಿನ ಗಣ್ಯರು, ಗ್ರಾಮಸ್ಥರು ಭಾಗವಹಿಸುವರು ಅಂತ ಹೇಳಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. 2,000 ಜನ ಭಕ್ತರನ್ನು ಕರ್ಕೊಂಡು ಅಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥ ವಿಶಿಷ್ಟತೆ ಜೊತೆಗೇ ಆ ಉಳಿವಿಗೆ ನಾವು ಈ ಸರಿ ಪಾದಯಾತ್ರೆಗೆ ಹೋದಾಗ ಆ ಪಾದಯಾತ್ರೆಯಲ್ಲಿ ಅವರು ಏನು ಮಾಡಿಕೊಡ್ಬೇಕು ಎಲ್ಲ ಕೇಳಿದ ಕೂಡಲೇ ಅವಾಗ ಇಲ್ಲ ಇದನ್ನು ಗದ್ದಿ ಕೊಟ್ಟಾಗ 5.5 ಲಕ್ಷ ಒಂದು 2.5 ಲಕ್ಷ 7-8 ಲಕ್ಷ ಕೊಟ್ಟು ಭಕ್ತರು ಕಟ್ಸಾಕತ್ತಾರ. ಅದಕ್ಕೆ ಏನು ಮಾಡ್ಬೇಕು ಅಂದ ಕೂಡಲೇ ಬೆಳ್ಳಿ ತೇರು ಐತಿ ಉಳಿವಿ ಒಳಗೆ. ಆ ತೇರು ಅದಂಥ ತೇರನೇ ಅಪ್ಪುಗಳ ಪುಣ್ಯತಿಥಿಗೆ ಆ ಬೆಳ್ಳಿ ತೇರು ಮಾಡಿಸೋಣ ತಿಳ್ಕೊಂಡು ಹೇಳಿ ಅಪೇಕ್ಷೆ ಪಟ್ಟ ಕೂಡಲೇ ಆ ಬೆಳ್ಳಿ ತೇರು ಮಾಡಿಸೋದಕ್ಕೆ ಈಗಾಗಲೇ ಅಲ್ಲಿ ಉಳಿವಿ ಸುತ್ತಮುತ್ತೆಲ್ಲ ಭಕ್ತರು ಕುಡ್ಕೊಂಡು ಬೆಳ್ಳಿ ತೇರು ಮಾಡಿಸ್ಲಿಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಅಂದ್ರೆ ಅದಕ್ಕೆ 5.5 ಲಕ್ಷ ರೂಪಾಯಿದ್ದು ಕಟ್ಟಿಗೆ ತೇರ ಮೇಲೆ 2 ಕ್ವಿಂಟಲ್ ಬೆಳ್ಳಿ. ಅದರ ಈ ರೀತಿ ಒಳಗೆ ಇದ್ರ ಜೊತೆಗೇ ಸಂಸದರಾಗಲಿ, ಶಾಸಕರಾಗಲಿ, ಮಂತ್ರಿಗಳಾಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಮಾಜಿ ಮುಖ್ಯಮಂತ್ರಿಗಳಾಗಲಿ ಯಾರೇ ಆದರೂ ಕೂಡ ವಿಶೇಷವಾಗಿರ್ತಕ್ಕಂಥವ್ರು SR ಪಾಟೀಲ್ರಾಗಲಿ ಹಾಗೂ ಹುಮನಾಬಾದ್ ರಾಜಶೇಖರ್ ಪಾಟೀಲ್ ಎಲ್ಲರೂ ಬಹಳಷ್ಟು ಜನ ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರ ಜೊತೆಗೇ ಇದಕ್ಕೆ 3 ಗೋಷ್ಠಿಗಳನ್ನು ಇಟ್ಕೊಂಡಿದ್ದಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಬಿಜಾಪುರದ ವತಿಯಿಂದ 3 ಗೋಷ್ಠಿಗಳನ್ನು ಇಟ್ಟುಕೊಂಡಾಗಿದೆ. ಈ 3 ಗೋಷ್ಠಿಗಳಿಗಾಗಿ 1ನೇ ಗೋಷ್ಠಿಯಪ್ಪ ಅಂದರೆ ಕವಿಗೋಷ್ಠಿಯನ್ನು ಇಟ್ಟಿದ್ದಾರೆ. ಅದಕ್ಕೂ ಕೂಡ ಕವಿಗೋಷ್ಠಿಯಲ್ಲಿರ್ತಕ್ಕಂಥ ಜಿಲ್ಲೆಯ ನಾನಾ ಕವಿಗಳು ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಅದೇ. ಭಾಗವಹಿಸ್ತಕ್ಕಂಥ ಈ ಕೆಲಸದೊಳಗೆ ಅದಾದ ನಂತರದಲ್ಲಿ 12:30 ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮ ನಡೀತದೆ. ಆ ಧರ್ಮಸಭೆ ಕಾರ್ಯಕ್ರಮ ನಂತರದಲ್ಲಿ ಜಾನಪದ ಸಾಹಿತ್ಯ ಸಂಭ್ರಮ ತಿಳ್ಕೊಂಡೇಳಿ ಅದನ್ನು ಕೂಡ ನಡೀತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಭಾಗವಹಿಸುವ ಜೊತೆಗೇ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಸಾವಿರಾರು ಗಣ್ಯಮಾನ್ಯರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಅದೇ. ಅದರ ಜೊತೆಗಿನ ಸಂಗೀತ ಕಾರ್ಯಕ್ರಮ ಕೂಡ ಅದಾವೆ, ಪುಸ್ತಕ ಬಿಡುಗಡೆನೂ ಅದಾವೆ, ಸಂಗೀತ ಕಾರ್ಯಕ್ರಮ, ವೀಣಾವಾದನ ಕಾರ್ಯಕ್ರಮ, ತಬಲಾ ಮೃದಂಗ ವಾದನ ಕಾರ್ಯಕ್ರಮಗಳು, ವಿಶಿಷ್ಟವಾಗಿ ಭರತನಾಟ್ಯಗಳು ಕೂಡ ನಡೀತಾವ ತಿಳ್ಕೊಂಡು ಹೇಳ್ತಾ ಈ 92ನೇ ಜಾತ್ರಾ ಮಹೋತ್ಸವದ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದಂದರೆ ಬೆಳ್ಳಿ ನಮ್ಮ ಉಳಿವಿಯ ಚನ್ನಬಸವಣ್ಣವರ ಬಗ್ಗೆ ಅಪ್ಪುಗಳು ಬಹಳಷ್ಟು ಪ್ರೇಮ.